ಸ್ನೇಹಿತರೆ ನಮಸ್ಕಾರ. ಮೊನ್ನೆ ಹಾಕಿದ್ದು ಈಗ ಒಂದು 4 ದಿವಸದ ವಿಡಿಯೋ ಇದು. ಹಿಂದ್ಗಡೆನೇ ಕೆಲಸ ಹಾಗಾಗಿ ಹಾಕೋಕ್ಕಾಗಿರಲಿಲ್ಲ, ವಿಡಿಯೋ ಎಡಿಟಿಂಗ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಹಾಕ್ತಾಯಿದ್ದೀನಿ. ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಿ. ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮಪ್ಪ ಬೆಳಗ್ಗೆ ಎದ್ಬಿಟ್ಟು ನಿನ್ನೆ ಹುಲ್ಲೆಲ್ಲ ತೆಗೆದು ಅಲ್ಲಿಗೆ ಇಟ್ಟಿದ್ವಿ. ಅದನ್ನು ಮಧ್ಯಾಹ್ನ ಹಾಕೋಕ್ಕಾಗಲ್ಲಪ್ಪ, ಇದಾಗುತ್ತೆ ಅಂತೇಳಿ ಬೆಳಿಗ್ಗೆನೇ ಹಾಕಬೇಕು ಇಬ್ಬನಿಲಿ ಅಂತೇಳಿ ನಮ್ಮಪ್ಪ ಹೇಳಿದ. ಹಾಗಾಗಿ ಬೆಳಿಗ್ಗೆನೇ ಎದ್ದು ಹಾಕ್ತಾಯಿತ್ತು. ನಾನು ಕೂಡ ಬಂದು ಹಾಕ್ತಾಯಿದ್ದೀನಿ. ಬೆಳಗ್ಗೆ ನಿನ್ನೆ ಬಂದಂಥ ಆಳುಗಳೇ ಇವತ್ತು ಕೂಡ ಬಂದಿದ್ದರು. ಅವರೇ ಗಂಗಮ್ಮ ಮತ್ತು ಚಿಕ್ಕಕ್ಕ ಮತ್ತು ಅವ್ರ ಯಜಮಾನರು ಸಣ್ಣ ಮಗಣ ಅಂತೇಳಿ ಆ ಕಡೆ ಬಿಡಿಸಿ ಎತ್ತವ್ರು ನೋಡಿ. ಅವರು ಎಲ್ಲ ಬಂದು ಎಲ್ಲ ಆಯಿತು. ಎಲ್ಲ ಇವತ್ತು ಒಂದು ಸ್ವಲ್ಪ ಇತ್ತು. ಹಾಗಾಗಿ ಮಕ್ಕಳೆಲ್ಲ ಸೇರಿಕೊಂಡು ಕಣದೊಳಗಡೆ ಮಧ್ಯಾಹ್ನದೊಳಗಡೆ ಎಲ್ಲ ಹುಲ್ಲು ಎತ್ತಾಕಿದ್ವಿ. ಎಲ್ಲ ಎತ್ತಾಕಿ ಎಲ್ಲ ಗಾಬೆಲ್ಲ ಹೊಡೆದು ಅಷ್ಟೊತ್ತಿಗೆ ಮಿಷಿನ್ ಬರೋಕ್ಕೆ ಹೇಳಿದ್ರು. ನಮ್ಮೂರದೇ ಮಿಷಿನು ಬರೋಕ್ಕೆ ಹೇಳಿದ್ರು. ಲೇಟಾಗಿ ಬಂದರು. ಹಾಗಾಗಿ ಕತ್ಲೆಯಲ್ಲಿ ನಮ್ಮ ಅಣ್ಣ ಮ್ಯಾಕ್ ಹತ್ತಿದ್ದಾನೆ. ಇನ್ನೆಲ್ಲ ಮತ್ತು ಸಣ್ಣ ಮಗಣ್ಣ ಮತ್ತು ಗಂಗಕ್ಕ ಇವರೆಲ್ಲ ತುಂಬಿಕೊಡ್ತಾಯಿದ್ರು. ತುಂಬಿಕೊಟ್ಟು 6:30 7 ಗಂಟೆ ಆಯ್ತು. ಅಷ್ಟೊತ್ತಿಗೆ ನಾವು ಹೋಯ್ತೀವಿ ಅಂತ ಅವರು ಕೂಡ ಹೋದರು. ನಾವೇನೇ ಎಲ್ಲ ಇನ್ನೊಂದು ಸ್ವಲ್ಪ ಇತ್ತು. ನಾನು ತುಂಬಿ ಸುರಿತಾಯಿದ್ದೆ. ಆ ಕಡೆ ನೋಡಿ ಅಲ್ಲಿ ಮಿಷಿನಲ್ಲಿ ಈ ಕಡೆ ಗಾಬ್ ಬೀಳ್ತಾಯಿದೆ, ಈ ಕಡೆ ರಾಗಿ ಬರ್ತಾಯಿದೆ. ಮೇಲಿಂದ ಸುರಿಬೇಕು. ಈ ಮಿಷಿನ್ 1 ಗಂಟೆಗೆ 1,000 ರೂಪಾಯಿ. ಹಾಗಾಗಿ ಎಲ್ಲರೂ ಕೂಡ ಆಯಿತು. ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ರಾಶಿ ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ಅಂತ ಅಂದರು. ಆಗ ಎಲ್ಲ ತುಂಬಿ ನೋಡಿ ರಾಗಿ ಎಷ್ಟೊಂದು ಕೆಂಪಾಗಿ ಚೆನ್ನಾಗಿದೆ. ಚೆನ್ನಾಗಿ ರಾಗಿ ಬಂದಿದ್ದು. GK ವಿಕೆಲ್ ತಂದಿತ್ತು ರಾಗಿನ. ಭಾಳ ಸಖತ್ತಾಗಿ ಬಂದಿತ್ತು ಮಾತ್ರ ರಾಗಿ. ಎಲ್ಲ ಆಯಿತು. ಎಲ್ಲ ಬೆಳಗ್ಗೆ ಇನ್ನು ರಾಶಿ ಪೂಜೆ ಮಾಡೋಕ್ಕೆ ಒಂದು ರೀಲ್ಸ್ ಮಾಡಿದೆ. ಆ ರೀಲ್ಸಲ್ಲಿ ನೋಡಿ ಈ ಥರ ಕಾಣ್ತಾಯಿದೆ ರಾಗಿ. ನಾವು ಎಲ್ಲ ರಾಶಿ ಎಲ್ಲ ಪೂಜೆ ಮಾಡಿ ನೀಟಾಗಿ ನಮ್ಮದು ಸಣ್ಣ ಹುಡ್ರಲ್ಲಿ ಏನು ಮಾಡ್ತಾಯಿದ್ವಿ ಎಲ್ಲ ಕಣ್ಣು ಮುಂದೆ ಹಂಗೆ ಬಂದೋಯ್ತು ನೋಡಿ. ಈ ಥರ ಎಲ್ಲ ಕಡೆ ಈ ಥರ ಮಾಡಲ್ಲ. ಈಗೆಲ್ಲ ಕಮ್ಮಿ ಆಗ್ಬಿಟ್ಟಿದೆ. ಮಿಷಿನ್ ಬಂದಿದೆಯಲ್ಲ, ಹಂಗೆ ಟ್ಯಾಕ್ಟ್ರಿ ಸುರ್ಕೊಂಡು ಚೀಲ ಕಟ್ಟಿ ಹಾಕೊಂಡ್ಬಿಡ್ತಾರೆ ಮನೆಗೆ. ಈ ರೀತಿಯಾಗಿ ಕಮ್ಮಿ ರಾಶಿ ಪೂಜೆ ಮಾಡೋದು. ನಾವೆಲ್ಲ ಸಣ್ಣ ಮಕ್ಕಳಲ್ಲಿದ್ದಾಗ ರಾಶಿ ಪೂಜೆ ಮಾಡೋಕ್ಕೆ ಚರಪ್ ಕೊಡ್ತಾರೆ ಅಂತೇಳಿ ಚಿಪ್ ಹಿಡ್ಕೊಂಡು ಕಣದೊಳಗಡೆ ಎಲ್ಲ ನಿಂತ್ಕೊಳ್ಳಿವು. ಆ ಒಂದು ಬಾಲ್ಯದ ನೆನಪು ಹಂಗೆ ಮರುಕಳಿಸ್ದಾಗ ಭಾಳ ಖುಷಿಯಾಗುತ್ತೆ. ಈ ರೀತಿಯಾಗಿ ಕಣದ ಕೆಲಸ ಆಯಿತು. ವ್ಯವಸಾಯ ಮಕ್ಕಳೆಲ್ಲ ಸಾಯೋ ಥರ ನೋಡಿ. ಕಣದ ಕೆಲಸ ಎಷ್ಟೊಂದು ಇದೆ, ನಾವು ಹೇಳೋದಲ್ಲ, ಅದು ಅನುಭವಿಸ್ದವ್ರಿಗೆ ಗೊತ್ತು ಸ್ನೇಹಿತರೆ.